ನಾನು ಐ ಟಾಕ್ ವಿತ್ ಮೈ ಫೀಟ್, ಐ ಲುಕ್ ವಿತ್ ಮೈ ಐಸ್, ಐ ವಾಕ್ ವಿತ್ ಮೈ ಲೆಗ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿನ ಕ್ಲಾಸಿನಲ್ಲಿ ಇದು ಹೇಳಿದೆ, ಇದೇ ಇಷ್ಟು ಹೇಳಿ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಐ ಟ್ಯಾಪ್ ವಿತ್ ಮೈ ಫೀಟ್, ಐ ಲುಕ್ ವಿತ್ ಮೈ ಐಸ್, ಐ ವಾಕ್ ವಿತ್ ಮೈ ಲೆಗ್ಸ್. ಅಂದರೆ ನಾವು ಫೀಟ್ ಅಂದ್ರೆ ಪಾದದಿಂದ ಏನ್ ಮಾಡ್ತೀವಿ, ಟ್ಯಾಪ್ ಅಂದ್ರೆ ಬಡಿತೀವಿ, ಏನ್ ಮಾಡ್ತೀವಿ, ಬಡಿತೀವಿ. ಓಕೆ, ಕಣ್ಣುಗಳಿಂದ ಐ ಲುಕ್ ವಿತ್ ಮೈ ಐಸ್ ಅಂದರೆ ನಾವು ಕಣ್ಣಿನಿಂದ ನೋಡುತ್ತೇವೆ. ಐಸ್ ಅಂದ್ರೆ ಕಣ್ಣುಗಳು, ಲುಕ್ ಅಂದ್ರೆ ನೋಡುವುದು. ವಾಕ್ ವಿತ್ ಮೈ ಲೆಗ್ಸ್ ಅಂದ್ರೆ ಇದು ವಾಕ್ ಅಂದ್ರೆ ನಡೆಯುವುದು, ಲೆಗ್ಸ್ ಇದು ಐಸ್ ಲೆಗ್ಸ್ ಅಂತ ಎಸ್ ಬಂದಿದೆಯಲ್ಲ, ಇವು ಎರಡು ಇದರ ಸಲುವಾಗಿ ಎಸ್ ಬಂದಿದೆ. ಇವು ಪ್ಲೂರಲ್ ಫಾರ್ಮ್ ನಲ್ಲಿ ಇವೆ. ಐಸ್ ಅನ್ನು ಒಂದರದೇ ಹೇಳುತ್ತಿದ್ದರೆ ನಾವು ಓನ್ಲಿ ಐ ಅಂತ ಹೇಳ್ತಿದ್ದೇವೆ. ಎರಡು ಕಣ್ಣಿದ್ದ ಸಲುವಾಗಿ ಅದಕ್ಕೆ ಎಸ್ ಬಂದಿದೆ.